ಆ ಸಿನಿಮಾಗಿರುವಂತಹ ಒಂದು ಶಕ್ತಿ ಇದೆಯಲ್ಲ, ಆಕರ್ಷಣೆ, ಅದರ ಮೂಲಕ ಏನನ್ನು ಬೇಕಾದರೂ ಹೇಳ್ಬೋದು, ಪ್ರೇಕ್ಷಕರ ಮನದಲ್ಲಿ ಅಚ್ಚೊತ್ತಿಸೋ ಹಾಗೆ ಮಾಡಬಹುದು. ಅದರಿಂದ ತುಂಬ ಪರಿಣಾಮಕಾರಿಯಾಗಿರುವಂಥದ್ದು. ಇವತ್ತು ಪದ್ಮಗಂಧಿಯ ಮೂಲಕ ಅಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ಅನ್ನೋ ಒಂದು ಹೆಮ್ಮೆ ನಮಗಿದೆ. ಕೇವಲ ಬೋಧಪ್ರದವೋ ಅಥವಾ ಯಾರು ಸ್ವಲ್ಪ ಆಸಕ್ತರು ಅಥವಾ ಒಂದಷ್ಟು ಅನ್ವೇಷಣೆ ಯಾರು ಇಟ್ಕೊಂಡಿದ್ದಾರೆ, ಅನ್ವೇಷಕ ಬುದ್ಧಿ ಇರುವಂಥವರು ಅಥವಾ ಶೋಧ ಪ್ರವೃತ್ತಿ ಇರುವಂಥವರು ಅಷ್ಟಕ್ಕೆ ಮಾತ್ರ ಸೀಮಿತವಲ್ಲ ಇದು. ಯಾಕೆ ಕಾರಣ ಅಂದರೆ ಎಲ್ಲ ಪ್ರಾಯದವರೆಗೂ ಇದು ಸಲ್ಲಿಕೆ ಆಗುತ್ತೆ ಅನ್ನೋದಕ್ಕಾಗಿ ಪದ್ಮಗಂಧಿ ವಿಶೇಷ. ಕಮಲ ಪುಷ್ಪಕ್ಕೆ ಮಾತ್ರ ಯಾವುದಕ್ಕೂ ಇಲ್ಲದೇ ಇರುವಂಥ ಒಂದು ವಿಶೇಷವನ್ನು ಗಮನಿಸಿದ್ವಿ. ಸಹಸ್ರಾರು ವರ್ಷಗಳ ಕಾಲ ಒಂದೊಂದು ಘಟ್ಟದಲ್ಲೂ, ಒಂದೊಂದು ಹಂತದಲ್ಲೂ, ಒಂದೊಂದು ಸಾಹಿತ್ಯ ಭಾಗದಲ್ಲೂ, ಕಾವ್ಯಶಾಸ್ತ್ರ ಏನೇ ಇರಲಿ, ತಂತ್ರ ಮಂತ್ರ ಸಕಲದರಲ್ಲೂ, ಆಯುರ್ವೇದದಲ್ಲೂ ಈ ಕಮಲದ ಉಲ್ಲೇಖ ಆಗಿದೆ, ಬಳಕೆ ಆಗಿದೆ. ಅದರ ಸತ್ಪ್ರಯೋಜನಗಳನ್ನು ನಾನಾ ವಿಧವಾಗಿ ಹೇಳ್ಕೊಂಡ್ಬಂದಿದ್ದಾರೆ. ಪದ್ಮಗಂಧ ಅಂತಂದ್ಕೊಳ್ಳಿ ಪದ್ಮ ಸಂಬಂಧ ಅಂತ ಪ್ರಾಚೀನ ಕಾಲದಿಂದ ಅರ್ವಾಚೀನದವರೆಗೆ ಒಂದು ಹೂವಿನ ಸುತ್ತ, ಅಂದರೆ ಯಾವುದು ಕಮಲ ಸುತ್ತ, ಆ ಹೂವು ಮತ್ತು ಅದಕ್ಕಿರುವ ದೈವಿಕತೆ, ಅದು ದಿವ್ಯತೆ, ಭವ್ಯತೆ, ವೈಶಾಲ್ಯ, ವಿಸ್ತಾರ ಇವೆಲ್ಲವನ್ನು ಇಟ್ಟುಕೊಂಡು ಮಾಡಿದಂಥ ಚಿತ್ರವೇ ಪದ್ಮಗಂಧಿ. ಇದು ಭಾರತೀಯತೆಯ ಒಂದು ಸಂಕೇತವಾಗಿ ಕಾಣಿಸ್ತಾ ಇದೆ ಕಮಲ. ಇದು ಬರೀ ಒಂದು ಹೂವಲ್ಲ, ಗಂಡು ಮಕ್ಕಳಿಗಿಂತಲೂ ಒಪ್ಪಾದಂತ ಒಬ್ಬ ಸುಪುತ್ರಿ ಇದೆಯಲ್ಲ, ಅದು ಬಹಳ ಮೇಲು ಅನ್ನೋ ಹೇಳಿಕೆಯನ್ನ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ನಾವು ಹೇಳ್ತಿದ್ದೀವಿ. ಅಂತ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಅವರಿಗೆ ಸಮರ್ಪಣಾ ಭಾವದಿಂದ ಅವ್ರಿಗೆ ಅರ್ಪಿಸಿದ್ದೇವೆ ಇದನ್ನ ಹೇಳೋದ್ರ ಮುಖಾಂತರ ಚಿತ್ರವನ್ನು ಆರಂಭ ಮಾಡ್ತೇವೆ. ಒಂದು ಚಿತ್ರವನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಸಲ್ಲಿ ಬಹಳ 10 ವರ್ಷದ ಹಿಂದೆನೇ ಬಂದಿತ್ತು. ಕೊನೆಗೆ ಕಳೆದ 2 ವರ್ಷದಿಂದ ಸುಚೀಂದ್ರ ಪ್ರಸಾದರ ಕೈಯಲ್ಲಿ ಇದನ್ನೆಲ್ಲ ಚರ್ಚೆ ಮಾಡಿದಾಗ ಖಂಡಿತ ಮಾಡಬಹುದು ಅಂತ ಅವರು ಆ ಭರವಸೆ ಕೊಟ್ಟರು ನನಗೆ. ಅವರಿಗೆ ಚಿತ್ರ ಮಾಧ್ಯಮ ಚೆನ್ನಾಗಿ ಗೊತ್ತಿರೋದ್ರಿಂದ, ಆಮೇಲೆ ಯಶಸ್ವಿ ನಿರ್ದೇಶಕರಾಗಿರೋದ್ರಿಂದ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯಗಳಲ್ಲಿ ಆಸಕ್ತಿ ಇರೋದ್ರಿಂದ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ. ಯಾವ್ಯಾವುದೋ ಕಸ ಮಾಡ್ತಿರ್ತೀವಿ, ಅದರಲ್ಲಿ ಕಸುವು ಇರುವಂತಹ ಈ ಕೆಲಸವನ್ನು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು ಪದ್ಮಗಂಧಿ ಆಯ್ತು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಕಮಲದ ಕಣ್ಣೋಳೆ, ಕಮಲದ ಮೊಗದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ ಎನ್ನುತ್ತಾ ಕಮಲದ ಹೂವಿನ ಮೇಲೆ ದೇವಾನುದೇವತೆಗಳು ಆಸೀನರಾಗಿರೋದನ್ನು ನೋಡಿದ್ದೀವಿ. ಕಮಲದ ಹೂವಿಂದ ಕೆನ್ನಿಯ ಮಾಡಿದನೋ ಎನ್ನುವಂತೆ ಪ್ರೇಮಿಗಳು ವರ್ಣಿಸಿದ್ದನ್ನೂ ಕೇಳಿದ್ದೀವಿ. ಕಮಲ ಅನ್ನೋದು ನಮ್ಮ ಭಾರತದ ರಾಷ್ಟ್ರೀಯ ಪುಷ್ಪ, ನಮ್ಮ ರಾಷ್ಟ್ರೀಯ ಪಕ್ಷದ ಒಂದು ಲಾಂಛನ ಕೂಡ ಹೌದು. ಒಂದೇ ಸಾಲಲ್ಲಿ ಹೇಳಬೇಕು ಅಂದರೆ ಪದ್ಮ ವ್ಯೂಹದಿಂದ ಹಿಡಿದು ಪದ್ಮಶ್ರೀ ಪ್ರಶಸ್ತಿಯವರೆಗೆ ಕಮಲ, ಪದ್ಮ ಅನ್ನೋದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ, ಬಳಕೆಯಾಗಿದೆ. ಹಾಗಾದರೆ ಅಂದಿನಿಂದ ಇಂದಿನವರೆಗೂ ಕಮಲ ಹೂವಿನ ಜೊತೆಗಿರುವಂಥ ಕಥೆ, ಪ್ರಾಮುಖ್ಯತೆಯನ್ನು ಸಾರಿ ಹೇಳಲು ಬರುತ್ತಿರುವಂಥ ಚಿತ್ರವೇ ಪದ್ಮಗಂಧಿ ಚಿತ್ರ. ಇವತ್ತು ನಮ್ಮೊಟ್ಟಿಗೆ ಪದ್ಮಗಂಧಿ ಚಿತ್ರದ ನಿರ್ದೇಶಕರಾಗಿರುವಂಥ ಕನ್ನಡದ ಕಂಚಿನ ಕಂಠದ ಹಿರಿಯ ನಟ, ನಿರ್ದೇಶಕ ಸುಚೀಂದ್ರ ಪ್ರಸಾದ್ ಅವರು, ಹಾಗೂ ಪದ್ಮಗಂಧಿ ಚಿತ್ರದ ಪರಿಕಲ್ಪನೆ, ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಪ್ರಸಿದ್ಧ ಅಂಕಣಕಾರ್ತಿಯೂ ಹೌದು, ಸಂಸ್ಕೃತ ಭಾಷೆಯನ್ನು ಆಳವಾಗಿ ಅಧ್ಯಯನ ಮಾಡಿರುವಂತಹ ಪ್ರಾಧ್ಯಾಪಕಿಯೂ ಹೌದು, ವಿಧಾನ ಪರಿಷತ್ ಮಾಜಿ ಸದಸ್ಯೆಯೂ ಆಗಿರುವಂತಹ SR ಲೀಲಾ ಅವರು ನಮ್ಮೊಟ್ಟಿಗಿದ್ದಾರೆ. ಮೇಡಮ್ ಹಾಗೂ ಸರ್, ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಲೀಲಾ ಮೇಡಮ್ ಅವರಿಂದಲೇ ಮಾತು ಆರಂಭಿಸ್ತೀನಿ ನಾನು. ಯಾಕಂದರೆ ಒಂದು ಭಾಷೆ ಆಗಲಿ ಅಥವಾ ಒಂದು ವಸ್ತು ವಿಷಯ ಆಗಲಿ ಅಥವಾ ಒಂದು ಸಾಮಾಜಿಕ ಸಂದೇಶ ಆಗಲಿ ಸಿನಿಮಾದ ಮೂಲಕ, ಸಿನಿಮಾ ಎನ್ನುವಂಥ ಮಾಧ್ಯಮದ ಮೂಲಕ ಜನರನ್ನು ತಲುಪಿಸೋದು ಎಷ್ಟು ಪರಿಣಾಮಕಾರಿ ಅಂತ ಅನಿಸುತ್ತೆ ಮೇಡಮ್? ಸಿನಿಮಾ ಮಾಧ್ಯಮನೇ ತುಂಬ ಪ್ರಭಾವಶಾಲಿಯಾಗಿರೋದ್ರಿಂದ ಅದರ ಮೂಲಕ ನಾವೇನಾದರೂ ಹೇಳಿದ್ರೆ ತುಂಬ ಪರಿಣಾಮಕಾರಿ ಆಗುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ನಮ್ಮ ಸಿನಿಮಾ ಇವತ್ತಿನ ದಿವಸ ಅನೇಕ ವಿಧವಾಗಿ ಪ್ರವಹಿಸ್ತಿದೆ. ಅಂದರೆ ಬೇರೆ ಬೇರೆ ವಿಧವಾದಂತಹ ವಸ್ತುಗಳನ್ನು ಇಟ್ಟುಕೊಂಡು ಸಿನಿಮಾಗಳು ಮಾಡಿರೋದ್ರಿಂದ ಕೆಲವು ವಿಚಾರಗಳ ಬಗ್ಗೆ ಮಾತ್ರ ಜನರಿಗೆ ಆಕರ್ಷಣೆ ಉಂಟಾಗ್ತಿದೆ. ಈ ರೀತಿಯಾಗಿ ಒಂದು ಸಂದೇಶವನ್ನು ಕೊಡೋದು ಇಂಥ ಸಿನಿಮಾಗಳು ಕಮ್ಮಿ ಆಗಿರೋದ್ರಿಂದ ಬಹುಶಃ ಅದು ಪರಿಣಾಮಕಾರಿ ಅಂತ ಅನ್ನಿಸ್ದೇ ಇರ್ಬೋದು ಕೆಲವರಿಗೆ. ಆದರೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಆ ಸಿನಿಮಾಗಿರೋವಂತಹ ಒಂದು ಶಕ್ತಿ ಇದೆಯಲ್ಲ, ಆಕರ್ಷಣೆ, ಅದರ ಮೂಲಕ ಏನನ್ನು ಬೇಕಾದರೂ ಹೇಳ್ಬೋದು, ಪ್ರೇಕ್ಷಕರ ಮನದಲ್ಲಿ ಅಚ್ಚೊತ್ತಿಸೋ ಹಾಗೆ ಮಾಡಬಹುದು. ಅದರಿಂದ ತುಂಬ ಪರಿಣಾಮಕಾರಿಯಾಗಿರುವಂಥದ್ದು. ಇವತ್ತು ಪದ್ಮಗಂಧಿಯ ಮೂಲಕ ಅಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ಅನ್ನೋ ಒಂದು ಹೆಮ್ಮೆ ನಮಗಿದೆ. ಪ್ರಸಿದ್ಧರಾದಂಥ ನಮ್ಮ ನಿರ್ದೇಶಕರು ಈ ಒಂದು ಜ್ಞಾನಪ್ರದವಾದಂತಹ, ಬೋಧಪ್ರದವಾದಂತಹ, ಆದರೂ ನಮ್ಮ ಸಂಸ್ಕೃತಿಯ ಸಾರವನ್ನು ಒಂಥರ ಆಕರ್ಷಕವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಹಾಗಾಗಿ ಇದು ಬರೀ ಪಾಠ ಅಂತಲ್ಲ, ಬರೀ ಉತ್ತಮವಾದಂಥ ವಿಚಾರಗಳನ್ನು ಹೇಗೋ ತಲುಪಿಸೋದು ಅಂತನೂ ಅಲ್ಲ, ಒಂದು ಕಥೆಯ ಮೂಲಕ ಅತ್ಯಂತ ಆಕರ್ಷಕವಾಗಿ ರಂಜನೆಯನ್ನು ಒದಗಿಸ್ತಾ ಎಲ್ಲರೂ ಹೀಗಿದೆಯಾ ಅಂತ ಅಚ್ಚರಿಯಿಂದ ನೋಡೋ ಹಾಗೆ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದರಿಂದ
ಸಿನಿಮಾ ತುಂಬ ಪ್ರಭಾವಶಾಲಿ, ಪರಿಣಾಮಕಾರಿ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ. ಖಂಡಿತ ಖಂಡಿತ ಮೇಡಮ್. ಸರ್, ಇನ್ನು ಸುಚೇಂದ್ರ ಪ್ರಸಾದ್ ಸರ್ ಅವರ ನಿರ್ದೇಶನ ಆಗಿರಬಹುದು, ಸಂಭಾಷಣೆ ಅಂತೂ ಇಬ್ಬರ ನಡುವೆ ಸುಮ್ಮನೆ ನಡೆಯುವಂಥ ಮಾತುಕತೆಗಳಲ್ಲ, ಅದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂಥದ್ದು. ಯಾಕಂದರೆ ಮಾವು ಬೇವು ಚಿತ್ರದ ಮೂಲಕ ನೋಡಿದ್ವಿ ಎಷ್ಟು ಅದ್ಭುತವಾದ ಅರ್ಥಪೂರ್ಣ ಸಂಭಾಷಣೆ ಅನ್ನುವಂಥದ್ದು. ಇದರಲ್ಲಿ ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿದ್ದೀರಿ ಸರ್. ದಾರಿ ನನಗೆ ತುಂಬಾ ಸುಪುಷ್ಟವಾಗಿತ್ತು. ಬಹಳ ತುಂಬಾ ಸುಪಥ ಮತ್ತೆ ದಾರಿ ಇದು. ನೀವು ಮಾರ್ಗದರ್ಶನ ಅಂತ ಹೇಳಿದ್ರಿ, ಹಾಗಾಗಿ ದರ್ಶನವಿದ್ರೆ ಮಾರ್ಗ ತಂತಾನೆ ತೆರ್ಕೊಂಡ್ ಬಿಡುತ್ತೆ ಅಂತ ಆ ತರದ ಮಾರ್ಗದರ್ಶನ ಇತ್ತು. ಅಂದ್ರೆ ಅಡಕವನ್ನ ತುಂಬಾ ತುಂಬಾ ಸುಪುಷ್ಟವಾದಂತಹ ಮತ್ತು ದಟ್ಟವಾದಂಥದ್ದು. ಯಾಕೆ ಈ ಮಾಧ್ಯಮದ ಸದ್ಬಳಕೆ ಮಾಡಬೇಕು ಮತ್ತೆ ಇದನ್ನ ಏಕೆ ಮಾಡ್ತಿದ್ವಿ ಅನ್ನೋ ತೀವ್ರ ಸ್ಪಷ್ಟತೆ ಇದ್ದಿದ್ರಿಂದ ಇದಕ್ಕೆ ಪ್ರತ್ಯೇಕವಾಗಿ ಚಿತ್ರಕಥೆ ಬರೆದ್ವಿ, ಇದಕ್ಕೆ ಪ್ರತ್ಯೇಕವಾಗಿ ಸಂಭಾಷಣೆ ಬರೆದ್ವಿ ಅಂತ ಹೇಳ್ಕೊಳ್ಬೇಕಾದ ಅಗತ್ಯವೇ ಇರಲಿಲ್ಲ. ಎಲ್ಲರೂ ವಿಷಯ ತಜ್ಞರೇ ಇದರಲ್ಲಿ ಒಂದು ಮೇಳೈಸಿದ್ರು. ಎಲ್ಲರೂ ಸೇರಿಕೊಂಡು ಆಯಾ ಅವರವರ ವಿಷಯವನ್ನ ತುಂಬಾ ಚಂದದ ರೀತಿಯಲ್ಲಿ ಅದನ್ನ ದಾಟಿಸಬೇಕು, ದಾಖಲಿಸಬೇಕು ಅನ್ನೋ ತವಕ ಅವ್ರಿಗಿದ್ದರಿಂದ ಈ ಪದ್ಮಗಂಧಿಗೆ ವಿಶೇಷವಾದ ಒಂದು ಅರ್ಥವ್ಯಾಪ್ತಿ ಪ್ರಾಪ್ತವಾಯಿತು. ಆ ತರದ ಅರ್ಥ ವ್ಯಾಪ್ತಿ ಸಿಕ್ಕದಾದ್ಮೇಲೆ ವ್ಯಾಪ್ತಿಯೂ ಹಿರಿದಾಗ್ತಾ ಹೋಯ್ತು, ಅರ್ಥವೂ ದಗ್ತಾ ಹೋಯ್ತು. ನಾವೇ ಪ್ರತ್ಯೇಕವಾಗಿ ಚಿತ್ರಕಥೆಯನ್ನು ಬರೆದಿದ್ದೀವಿ ಅಂತ ನಮ್ಮ ಹೆಗ್ಗಳಿಕೆ ಮಾಡೋದು ಬಂದು ಇದೊಂದು ಸಾಂಘಿಕ ಮತ್ತು ಸಾಮೂಹಿಕ ಯತ್ನವಾಗಿ ನಮಗೆ ಹೊರಹೊಮ್ಮಿದೆ. ಪದ್ಮಗಂಧಿ ಅನೇಕ ವಿಚಾರಗಳಿಗೆ ಅನೇಕ ಪ್ರಥಮಗಳನ್ನು ಕೊಡುತ್ತೆ. ಈ ಎಲ್ಲ ಕಾರಣಗಳಿಗೂ ಪದ್ಮಗಂಧಿ ಕೇವಲ ಯಾರು ವಿದುಷಿ ಹೇಳಿದಂಗೆ ಕೇವಲ ಬೋಧಪ್ರದವೋ ಅಥವಾ ಯಾರು ಸ್ವಲ್ಪ ಆಸಕ್ತರು ಅಥವಾ ಒಂದಷ್ಟು ಅನ್ವೇಷಣೆ ಯಾರು ಇಟ್ಕೊಂಡಿದ್ದಾರೆ, ಅನ್ವೇಷಕ ಬುದ್ಧಿ ಇರುವಂತವರು ಅಥವಾ ಶೋಧ ಪ್ರವೃತ್ತಿ ಇರುವಂತವರು ಅಷ್ಟಕ್ಕೆ ಮಾತ್ರ ಸೀಮಿತವಲ್ಲ ಇದು. ಇದರಲ್ಲಿ ರಂಜನೆಯೂ ಅನೇಕ ಗೊತ್ತಾಗದ ರೀತಿಯಲ್ಲಿ ಒಂದು ಕಥೆ ಹೋಗ್ತಾ 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 ಆ ಓಘದಲ್ಲಿ ವೇಗದಲ್ಲಿ ಇಷ್ಟೆಲ್ಲ ಸಂಗತಿಗಳು ಹೇಳ್ಬಿಟ್ವೆ ಅಂತ ತುಂಬಾ ಜನರು ಹೇಳಿದ್ದಾರೆ. ಇದು ನಾವೇ ಹೇಳ್ಬಿಡೋದ್ರಿಂದ ನಮ್ದೇ ತುತ್ತೂರಿ ಆಗ್ಬಿಡುತ್ತೆ. ಆದ್ರೆ ಅನೇಕರು ಇದನ್ನ ಚಿತ್ರವನ್ನು ನೋಡಿದಾಗ, ವಿದ್ವಾಂಸರು, ಸಾಮಾನ್ಯರು, ಶ್ರೀಸಾಮಾನ್ಯರು, ಅಸಾಮಾನ್ಯರು ಎಲ್ಲರೂ ನೋಡಿದಾಗ ಇದನ್ನ ನಾವು ಅಂದ್ರೆ ಆರಂಭಿಕ ಒಂದು ಪರೀಕ್ಷಾರ್ಥವಾಗಿ ನಾವು ಮಾಡಿದಂತ ಪ್ರದರ್ಶನಗಳಲ್ಲಿ ಅವರದನ್ನ ಈ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲ ಪ್ರಾಯದವರಿಗೆ ಈ ಅಭಿಪ್ರಾಯ ಬರೋಕೆ ಯಾಕೆ ಕಾರಣ ಅಂದ್ರೆ ಎಲ್ಲ ಪ್ರಾಯದವರಿಗೂ ಇದು ಸಲ್ಲಿಕೆ ಆಗುತ್ತೆ ಅನ್ನೋದಕ್ಕಾಗಿ ಪದ್ಮಗಂಧಿ ವಿಶೇಷ. ಮೇಡಮ್, ಇನ್ನು ನನಗೆ ಆಶ್ಚರ್ಯ ಅಂದರೆ ಕಮಲ ಹೌದಲ್ವಾ, ಇಷ್ಟೊಂದು ವಿಷಯಗಳಲ್ಲಿ ವಿಶೇಷತೆ ಇದೆ, ಇಷ್ಟೊಂದು ವಿಷಯಗಳಲ್ಲಿ ಇದರಲ್ಲಿ ಪ್ರಾಮುಖ್ಯತೆ ಇದೆ ಅಂದಾಗ ನೀವು ಅಂದರೆ ಬಹಳಷ್ಟು ಅಂದರೆ ವಿಷಯ ಸಂಗ್ರಹ ಆಗಿರಬಹುದು, ಅಧ್ಯಯನ ಆಗಿರಬಹುದು, ವರ್ಷಗಟ್ಟಲೆ ಮಾಡಿದ್ದೀರಿ. ಹೇಗೆ ಸಾಧ್ಯ ಆಯಿತು ಇದ್ರ ಬಗ್ಗೆ? ಅಂದರೆ ಚಿತ್ರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನೇ ಇಟ್ಕೊಂಡು ಅಧ್ಯಯನ ಮಾಡಿದ್ದ, ಹೇಗೆ ಮೇಡಮ್ ಇದು? ಇಲ್ಲ, ಹಾಗೇನಿಲ್ಲ. ನಾವು ಅಧ್ಯಯನಶೀಲರು, ನಮಗೆ ಅಧ್ಯಯನ ಮಾಡಬೇಕಾಗಿರೋದು ಅನಿವಾರ್ಯ. ನಾನು ಹಳ್ಳಿ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ, ಬೇರೆ ಬೇರೆ ವಿಷಯಗಳನ್ನ ಕುರಿತು ಆಸಕ್ತಿನೂ ಇತ್ತು. ಹಾಗಾಗಿ ಅನೇಕ ಮೂಲಗಳಿಂದ ವಿಷಯಗಳನ್ನು ಸಂಗ್ರಹಿಸುವಂಥ ಪರಿಪಾಠ ಮೊದಲಿಂದ ಇತ್ತು. ಜೊತೆಗೆ ಸಂಸ್ಕೃತ ಅನ್ನೋದು ಅಥವಾ ಕನ್ನಡ ಭಾಷೆ ಅನ್ನೋದು ಬರೀ ಒಂದು ಭಾಷೆಗೆ ಸೀಮಿತವಾಗಿರೋದಿಲ್ಲ, ಅನೇಕ ವಿಷಯಗಳದರಲ್ಲಿ ಒಳಗೊಂಡಿರೋದ್ರಿಂದ ಅದರ ವ್ಯಾಪ್ತಿ ತುಂಬ ದೊಡ್ಡದು, ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಈ ಸಂಸ್ಕೃತವಂತೂ ಅತ್ಯಂತ ಪ್ರಾಚೀನ ಭಾಷೆ ಆಗಿರೋದ್ರಿಂದ, ತುಂಬ ಶ್ರೀಮಂತವಾಗಿರೋದ್ರಿಂದ, ಅದರಲ್ಲಿ ಕಾವ್ಯ, ಶಾಸ್ತ್ರ, ನೃತ್ಯ ಸಕಲವೂ ಇರೋದ್ರಿಂದ ಅದು ಎಲ್ಲೆಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಆ ಮೂಲ ಚೂಲಗಳನ್ನು ಹಿಡಿಯೋದಕ್ಕೆ ಆಗೋದಿಲ್ಲ. ಹೀಗೆ ಅಧ್ಯಯನ ಮಾಡ್ತಾ ಇರೋವಾಗ ಒಂದು ಆಕರ್ಷಕವಾದ ಅಂಶಗಳು ಏನಂತ ಹೇಳಿದ್ರೆ, ಈ ಕಮಲ ಪುಷ್ಪ ಯಾತಕ್ಕೆ ನಮ್ಮನ್ನ ಸೆಳೀತು ಅಂತ ನೀವು ಕೇಳ್ತಾ ಇದ್ದೀರಾ. ನೀವು ಹೇಳಿದ್ ನಿಜವೇ, ಎಲ್ಲ ಯಾರು ಬೇಕಾದ್ರೂ ಕೇಳುವಂಥ ಪ್ರಶ್ನೆ ಇದು. ಈಗ ನಮ್ಮಲ್ಲಿ ಹೂವು, ಹಕ್ಕಿ ಇವೆಲ್ಲ ನಮ್ಮ ಬದುಕನ್ನ ತುಂಬಾ ಸುಂದರಗೊಳಿಸುವಂಥ ವಸ್ತುಗಳು, ಪ್ರಕೃತಿಯಲ್ಲಿ ಇರುವಂತಹದ್ದು. ಅದನ್ನ ನೋಡಿ ನಾವು ಎಷ್ಟೋ ಸಂತೋಷ ಪಡ್ತೀವಿ, ಬೇಜಾರಾಗಿದ್ದಾಗ ಅದನ್ನ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಹೂವನ್ನ ನಾವು ನಿತ್ಯ ಬಳಸ್ತೀವಿ, ದೇವ್ರ ಪೂಜೆಗೆ ಹಾಕೋತೀವಿ, ಅಲಂಕಾರಕ್ಕೆ ಮಾಡ್ತೀವಿ, ನಾವೇ ಮಾಡ್ಕೋತೀವಿ, ಎಲ್ಲ ಸರಿ. ಆದರೆ ಈ ಕಮಲ ಪುಷ್ಪಕ್ಕೆ ಮಾತ್ರ ಯಾವುದಕ್ಕೂ ಇಲ್ಲದೇ ಇರುವಂಥ ಒಂದು ವಿಶೇಷವನ್ನ ಗಮನಿಸಿದ್ವಿ. ಈಗ ಯಾವುದೇ ಚಿತ್ರ ನೋಡಿದ್ರು ಕೂಡ ನೀವು ನಮ್ಮ ದೇವರನ್ನು ಒಂದು ಕಮಲದಲ್ಲಿ ಕೂರಿಸಿರ್ತಾರೆ. ನಾವು ನಿತ್ಯ ಸರಸ್ವತಿ ಪೂಜೆ ಮಾಡೋವಂಥವ್ರು. ಸರಸ್ವತಿಯಲ್ಲಿ ಯಾ ಕುಂದೆಂದು ತುಷಾರಹಾರ ಧವಳ ಯಾ ಶುಭ್ರ ವಸ್ತ್ರಾನ್ವಿತ ಯಾವೀಣ ವರದಂಡ ಮಂಡಿತಕರ ಅಂತ ಹೇಳಿ ಅವಳು ಶ್ವೇತ ಪದ್ಮಾಸನಸ್ಥೆ. ಹೀಗೆ ಲಕ್ಷ್ಮಿ ಬಂದು ಕುಂಕುಮಾಂಕಿತ ವರ್ಣೆ, ಅವಳು ಕೂಡ ಕಮಲದಲ್ಲೇ ಇರೋದು. ಯಾರಾದರೂ ಬ್ರಹ್ಮ ಬಂದು ಕಮಲಾಸನ, ಆಮೇಲೆ ಮಹಾವಿಷ್ಣುವಿನ ನಾಭಿಯಿಂದ ಕಮಲ ಬಂದಿದ್ದು. ಎಲ್ಲಿಂದ ಎಲ್ಲಿಗೆ ಹೋದ್ರು? ನೀವೇ ಹೇಳಿದ್ರಿ ಪದ್ಮವ್ಯೂಹ. ರಣದಲ್ಲಿ, ರಣಾಂಗಣದಲ್ಲಿ ಪದ್ಮವ್ಯೂಹಗಳನ್ನು ರಚಿಸ್ತಾ ಇದ್ರು. ಇವತ್ತಿನ ಸಿನಿಮಾಗಳಲ್ಲಿ ಸ್ವರ್ಣ ಕಮಲವನ್ನು ಕೊಡ್ತಾರೆ ಉತ್ಕೃಷ್ಟವಾದಂಥ ಸಿನಿಮಾಗೆ. ಅಂದ್ರೆ ಇಲ್ಲಿ ಏನಾಗಿದೆ, ಅವತ್ತಿಂದ ಇವತ್ತಿನಗೂ ಸಹಸ್ರಾರು ವರ್ಷಗಳ ಕಾಲ ಒಂದೊಂದು ಘಟ್ಟದಲ್ಲೂ, ಒಂದೊಂದು ಹಂತದಲ್ಲೂ, ಒಂದೊಂದು ಸಾಹಿತ್ಯ ಭಾಗದಲ್ಲೂ, ಕಾವ್ಯ ಶಾಸ್ತ್ರ ಏನೇ ಇರಲಿ, ತಂತ್ರ ಮಂತ್ರ ಸಕಲದರಲ್ಲೂ, ಆಯುರ್ವೇದದಲ್ಲೂ ಈ ಕಮಲದ ಉಲ್ಲೇಖ ಆಗಿದೆ, ಬಳಕೆ ಆಗಿದೆ. ಅದರ ಸತ್ ಪ್ರಯೋಜನಗಳನ್ನ ನಾನಾ ವಿಧವಾಗಿ ಹೇಳ್ಕೊಂಡ್ಬಂದಿದ್ದಾರೆ. ಇನ್ನು ಸಾಹಿತ್ಯದಲ್ಲಂತೂ ಕೇಳಲೇಬೇಡಿ, ನೀವೇ ಆರಂಭಿಸಿದ್ರಿ ಕಮಲದ ಕಣ್ಣೋಳೆ ಅಂತ. ಸೌಂದರ್ಯವನ್ನ ಸೂಚಿಸಬೇಕಾದ್ರೆ ಕಮಲಕ್ಕೆ ಹೋಲಿಸ್ತಾರೆ. ಅಂದ್ರೆ ಅದು ಒಂದು ಸ್ಟ್ಯಾಂಡರ್ಡ್ ಆಫ್ ಕಂಪ್ಯಾರಿಸನ್, ಆ ರೀತಿ ಉಪಮಾನ ಅಂತ ಹೇಳ್ತೀವಿ ನಾವು ಅದಕ್ಕೆ. ಈ ರೀತಿಯಾಗಿ ಬಳಕೆ ಆಗಿರೋದ್ರಿಂದ ಏನು ಇಷ್ಟೊಂದು ಅಂತ. ಈಗ ಸ್ವಲ್ಪ ಹೊರಗಡೆ ನೋಡಿದ್ರೆ
ಇನ್ಯಾವ ಹೂಗೂ ಇಂಥ ಒಂದು ವಿಶೇಷ ಇಲ್ಲ. ಅದು ತುಂಬ ಪರಿಮಳಯುಕ್ತವಾಗಿರ್ಬೋದು, ಇನ್ನೂ ಚೆನ್ನಾಗೇ ಇರ್ಬೋದು. ಆದರೆ ಇದಕ್ಕೆ ಒಂದು ಅಧಿಷ್ಠಾನ ಇದೆ. ಯಾಕೆ ಅಂತ ಹುಡ್ಕೋಕ್ ಹೋದಾಗ ಹಾಗೇ ಏನೇನಿದೆ ಅಂತ ಬರ್ತಾ ಇದ್ದಂಗೆಲ್ಲ ಅದನ್ನೆಲ್ಲ ನಾವು ಸಂಗ್ರಹ ಮಾಡಿದಾಗ ಇದು ತುಂಬ ಅದ್ಭುತವಾಗಿರುವಂಥದ್ದು, ಅಚ್ಚರಿ ಮೂಡಿಸುವಂಥದ್ದು ಅಂತ ಆಯಿತು. ಅದನ್ನೆಲ್ಲ ಆದಮೇಲೆ ಸಾಮಾನ್ಯವಾಗಿ ನಮ್ಮಂಥವ್ರು ಏನು ಮಾಡ್ತೀವಿ ಅದನ್ನೆಲ್ಲ ಸೇರಿಸಿ ಒಂದು ಆರ್ಟಿಕಲ್ ಬರಿತೀವಿ, ಪ್ರಬಂಧ ಬರಿತೀವಿ, ಇನ್ನೂ ಹೆಚ್ಚಾದರೆ ಒಂದು ಪುಸ್ತಕ ಪುಸ್ತಕ ಮಾಡಬಹುದು. ಬರೀಬಹುದು. ಆದರೆ ಇದರಲ್ಲಿ ತುಂಬ ಆಕರ್ಷಕವಾದಂಥದ್ದಿದೆ. ಜೊತೆಗೆ ಇನ್ನೊಂದು ನನಗೇನು ಅನಿಸಿದ್ದು ಅಂದರೆ, ನಾನೊಬ್ಬಳೇ ಸಂತೋಷ ಪಡೋದು ಬೇಡ, ಇದು ಭಾರತೀಯತೆಯ ಒಂದು ಸಂಕೇತವಾಗಿ ಕಾಣಿಸ್ತಾ ಇದೆ ಕಮಲ. ಇದು ಬರೀ ಒಂದು ಹೂವಲ್ಲ, ಅವತ್ತಿಂದ ಇವತ್ತಿನವರೆಗೂ ಪದ್ಮೇ ಸ್ಥಿತ ಇದೆ. ಶ್ರೀ ಸೂಕ್ತದಲ್ಲೇ ಶ್ರೀ ವರ್ಣನೆ ಬರುತ್ತೆ. ಒಂದು ಸಂಕೇತವಾಗಿರೋದ್ರಿಂದ ಎಲ್ಲರಿಗೂ ಬೇಕಾಗಿರುವಂಥದ್ದಿದು. ಎಲ್ಲ ಎಲ್ಲರೂ ಕೂಡ ಅದನ್ನು ತಮ್ಮ ಸ್ಮರಣೆಯಲ್ಲಿ ಇಟ್ಕೊಳ್ದೇ ಇರ್ಬೋದು, ಆದರೆ ಬೇಕಾಗಿರೋದು ತಿಳ್ಕೊಂಡಿರೋದು. ಸೊ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚಿತ್ರವನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಸಲ್ಲಿ ಬಹಳ 10 ವರ್ಷದ ಹಿಂದೆನೇ ಬಂದಿತ್ತು. ಹಾಗಾಗಿ ಯಾರ್ಯಾರಿಗೋ ಹೇಳಿಟ್ಟಿದ್ದೆ, ನೀವು ಇಂಥದ್ದು ಮಾಡ್ತೀವಿ, ನೀವು ಅದ್ರಲ್ಲಿ ಮಾಡಬೇಕು, ಹಾಗೆ ಹೀಗೆ ಅಂತ ಅವ್ರ ಹತ್ರ ಎಲ್ಲ ಮಾತೆಲ್ಲ ತಗೊಂಡಿದ್ದೆ. ಕೊನೆಗೆ ಕಳೆದ 2 ವರ್ಷದಿಂದ ಸುಚೀಂದ್ರ ಪ್ರಸಾದರ ಕೈಯಲ್ಲಿ ಇದನ್ನೆಲ್ಲ ಚರ್ಚೆ ಮಾಡಿದಾಗ ಖಂಡಿತ ಮಾಡಬಹುದು ಅಂತ ಅವರು ಆ ಭರವಸೆ ಕೊಟ್ಟರು ನನಗೆ. ಅವ್ರಿಗೆ ಚಿತ್ರ ಮಾಧ್ಯಮ ಚೆನ್ನಾಗಿ ಗೊತ್ತಿರೋದ್ರಿಂದ, ಆಮೇಲೆ ಯಶಸ್ವಿ ನಿರ್ದೇಶಕರಾಗಿರೋದ್ರಿಂದ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯಗಳೆಲ್ಲ ಆಸಕ್ತಿ ಇರೋದ್ರಿಂದ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವ್ರ ಕೈಗೆ ಒಪ್ಪಿಸ್ಬಿಟ್ಟೆ ನನ್ನ ಕಥೆನ. ಎಲ್ಲ ಹೆಜ್ಜೆ ಹೆಜ್ಜೆಗೂ ಅವ್ರಿಗೆ ಏನು ಬೇಕೋ ಫೋನ್ ಮಾಡಿ 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 ಕೇಳ್ತಾ ಇದ್ರು. ಅದನ್ನೆಲ್ಲ ನಾನು ಅವ್ರಿಗೆ ಒಂಥರ ಸಪ್ಲೈ ಮಾಡ್ತಾ ಇದ್ದೆ. ಆಮೇಲೆ ಅವರು ಚಿತ್ರವನ್ನು ಮಾಡಿದ್ರು. ಚೆನ್ನಾಗಾಗಿದೆ ಇವಾಗ ಅಂತ ಮೇಡಮ್, ನನಗೆ ಅಂದರೆ ಅನ್ಸುತ್ತೆ. ಸರ್ ಇಲ್ಲಿ ಶೀರ್ಷಿಕೆ ಕೂಡ ಅಷ್ಟೇ ವಿಭಿನ್ನವಾಗಿ, ಯಾಕಂದರೆ ಪದ್ಮ ಕಮಲವನ್ನು ಬಳಸಿ ಪ್ರಶಸ್ತಿಗಳಾಗಿರಬಹುದು, ವಿಷಯಗಳಾಗಿರಬಹುದು ಬಹಳಷ್ಟು ಬಂದಿವೆ. ಪದ್ಮಗಂಧಿ ಅನ್ನುವಂಥದ್ದು ಹೇಗೆ, ಇದು ಶೀರ್ಷಿಕೆ ಹುಟ್ಕೊಂಡಿದ್ದು ಹೇಗೆ ಸರ್ ಇದು? ಆ ಶೀರ್ಷಿಕೆಯನ್ನು ಕೊಟ್ಟವರು ಸಹ ವಿದುಷಿಯವರೇ, ಮೇಡಮ್ ಅವರೇ ಕೊಟ್ಟದ್ದು. ಪದ್ಮಗಂಧಿ ಅಂತ ಹೇಳಿ, ಗಂಧ ಅಂತಂದಾಗ ಸ್ವಲ್ಪ ಪರಿಮಳ ಹೇಗೂ ನಮಗೆಲ್ಲರೂ ಗೊತ್ತೇ ಇದೆ. ಅದ್ರ ಗಂಧಕ್ಕೆ ಮತ್ತು ಸಂಬಂಧ ಅನ್ನೋ ಅರ್ಥವೂ ಇರೋದ್ರಿಂದ ಅದು ಆ ಥರದ್ದು ಸಮಾನಾರ್ಥಕ ಪದ. ಪದ್ಮಗಂಧ ಅಂತ ಅಂದ್ಕೊಳ್ಳಿ, ಪದ್ಮ ಸಂಬಂಧ ಅಂತ. ಪ್ರಾಚೀನ ಕಾಲದಿಂದ ಅರ್ವಾಚೀನದವರೆಗೆ ಒಂದು ಹೂವಿನ ಸುತ್ತ, ಅದು ಯಾವುದು ಕಮಲ ಸುತ್ತ. ಪ್ರಾಯ ಇಡೀ ಚಿತ್ರರಂಗದಲ್ಲಿ ಗಮನಿಸ್ಕೊಂಡಾಗ ಇದು ಮೊದಲನೇ ಆ ಥರದ ಪ್ರಯತ್ನ ಇರಬೇಕು. ಒಂದು ಹೂವಿನ ಸುತ್ತ ಒಂದು ಕಥೆ ಹೇಳ್ಕೊಂಡು ಎಲ್ಲರೂ ಏನೋ ಬೇರೆ ಬೇರೆ ತರದ ಪ್ರಯತ್ನಗಳ ಪ್ರಯೋಗಗಳನ್ನು ಮಾಡ್ತಿರ್ತಾರೆ. ಆದ್ರೆ ಆ ಹೂವು ಮತ್ತು ಅದಕ್ಕಿರುವ ದೈವಿಕತೆ, ಅದು ದಿವ್ಯತೆ, ಭವ್ಯತೆ, ವೈಶಾಲ್ಯ, ವಿಸ್ತಾರ ಇವೆಲ್ಲವನ್ನು ಇಟ್ಟುಕೊಂಡು ಮಾಡಿದಂಥ ಚಿತ್ರವೇ ಪದ್ಮಗಂಧಿ. ಅದು ಇದರಲ್ಲಿ ಕೇವಲ ಭಾರತೀಯತೆದ್ದಾಗಲೇ ವಿದುಷಿ ಹೇಳಿದ್ರೆ ಅದ್ರ ಹೇಗೆ ಭಾರತೀಯ ತಂದಿದ್ದೀರಿ ಅಂತ ಹೇಳಿದ್ರೆ, ನಮ್ಮ ಪ್ರಾಚೀನ ಅಧ್ವರ್ಯರು ಇದರಲ್ಲಿದ್ದಾರೆ. ಅದರಲ್ಲಿ ಕಣಾದ ಇರ್ಬೋದು, ವರಾಹಮಿರ್ ಇರ್ಬೋದು, ಭರದ್ವಾಜ ಮುನಿ ಇರ್ಬೋದು, ನಮ್ಮ ಭಾಸ್ಕರಾಚಾರ್ಯ ಇರ್ಬೋದು, ಲೀಲಾವತಿ ಇರ್ಬೋದು, ಚರಕ ಸುಶ್ರುತ ಇರ್ಬೋದು, ಪತಂಜಲಿ ಇರ್ಬೋದು, ಎಲ್ಲರ ಕುರಿತು ನಾವು ಶಿಲ್ಪಶಾಸ್ತ್ರ ಆ ಎಲ್ಲವನ್ನು ಈ ಪದ್ಮಗಂಧಿಯಲ್ಲಿ ಅಡಕವನ್ನ ಅಂದ್ರೆ ಸ್ಮರಿಸುವ ಕೆಲಸವನ್ನ ಈ ಎಲ್ಲರೂ ನಮ್ಮ ಪಾರಂಪರಿಕ ಅಧ್ವರ್ಯರು ಅಂತ ಮರ್ತೆ ಪುನಸ್ಮರಣೆ, ಅದು ಪುನಸ್ಮರಣೆ ಮನನಕ್ಕೆ ಎಲ್ಲದಕ್ಕೂ ಅವಕಾಶವಾಗುವ ರೀತಿಯಲ್ಲಿ ಗುರುಕುಲ ಪದ್ಧತಿ ಒಂದರಲ್ಲಿ ಹೇಳಿದ್ರೆ ಏನಾಗಬಹುದು. ನಾವು ಕಳ್ಕೊಳ್ತೀವಿ ಈಗಿನ ಶಿಕ್ಷಣ ಪದ್ಧತಿನಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಅವಸಾನಗಳಿಗೆ ನಡೆದು ಬಿಟ್ಟಿವೆ ಅಂತ. ಅವಘಡಗಳು ಅವಸಾನದ ನಡುವೆ ಒಂದು ಗುರುಕುಲ ಪದ್ಧತಿಯ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಅದು ಮತ್ತೆ ಏನು ನಾವೇನು ಹೊಸದಾಗಿ ಸೃಷ್ಟಿ ಮಾಡಬೇಕಾಗಿರಲಿಲ್ಲ. ನಮ್ಮಲ್ಲಿಯೇ ಈಗಲೂ ಇರಬಹುದಂತ ಗುರುಕುಲ, ತುಂಬಾ ದೂರ ಏನಿಲ್ಲ. ಬೆಂಗಳೂರಿನ ಸುಮಾರು 10-20 ಕಿಲೋಮೀಟರ್ ಆಚೆ ಹೋದಾಗ ಆತದ ಗ್ರಾಮಾಂತರ ಪ್ರದೇಶದಲ್ಲಿ ಇದ್ಕೊಂಡು ಶುಭಂಕರೋತಿ ಮೈತ್ರೇಯಿ ಗುರುಕುಲ ಅಂತ, ಅವರಲ್ಲಿ ಸಂವಹನ ಭಾಷೆಯು ಸಂಸ್ಕೃತವೇ ಆಗಿದ್ದು ಎಲ್ಲ ಎಳೆಯರು 5ರಿಂದ 10ನೇ ತರಗತಿಯವರೆಯನ್ನು ಕಲಿಬೇಕಾದಂತ ಹೆಣ್ಣು ಮಕ್ಕಳು. ನಿಮ್ಗೆ ಕೇಳಿ ಸಂತೋಷವಾಗುತ್ತೆ ಶ್ವೇತಮ್ಮ, ನಾವು ನಮ್ಮ ಚಿತ್ರದ ಆರಂಭದಲ್ಲಿ ಹೇಳಿರುವಂತದ್ದು ನಮಗೆ 10 ಜನ ಗಂಡು ಮಕ್ಕಳಿಗಿಂತಲೂ ಒಪ್ಪಾದಂತ ಒಬ್ಬ ಸುಪುತ್ರಿ ಇದ್ದಾಳೆ, ಅದು ಬಹಳ ಮೇಲು ಅನ್ನೋ ಹೇಳಿಕೆಯನ್ನ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಿದ್ದೀವಿ. ಅಂತ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಅವರಿಗೆ ಸಮರ್ಪಣಾ ಭಾವದಿಂದ ಅವ್ರಿಗೆ ಅರ್ಪಿಸಿದ್ದೇವೆ ಇದನ್ನ ಹೇಳೋದ್ರ ಮುಖಾಂತರ ಚಿತ್ರವನ್ನು ಆರಂಭ ಮಾಡ್ತೇವೆ. ಅಲ್ಲಿರುವ ಎಲ್ಲರೂ ಕಲಿಯುವ ಗುರುಕುಲದ ಕಲಿಯುವ ಎಲ್ಲರೂ ಹೆಣ್ಮಕ್ಳೇ. ಅವರಲ್ಲಿ ಈ ತರದ ಶಿಕ್ಷಣ ಪಡ್ಕೊಳ್ತಾರೆ ಅವರು. ಈಗ ಅಲೌಕಿಕ ಶಿಕ್ಷಣ ಏನಿದೆ, ಅಲೌಕಿಕ ಶಿಕ್ಷಣದ ಗಾಂಧಾರ ವಿದ್ಯೆ ಈ ತರದೆಲ್ಲೂ ಕಲಿತರಾದ್ದರಿಂದ ಆ ಕಲಿಕೆಯ ನಡುವೆ ಈ ಪದ್ಮವನ್ನು ಒಬ್ಬ ಹುಡುಗಿ ಆಕೆ ದೃಷ್ಟಿಕೋನದಿಂದ, ಆ ಹುಡುಗಿ ಬೇರೆ ಯಾರಲ್ಲ ನಮ್ಮ ವಿದುಷಿಯೇ, ಬಾಲ್ಯದಲ್ಲಿ ಅಕಸ್ಮಾತ್ ಅವರು ಅನ್ವೇಷಕ ಪ್ರವೃತ್ತಿ ಇಟ್ಕೊಂಡಾಗ ಹುಡುಕ್ತಾ ಹೋಗಿತ್ತು ಏನಾಗಿರ್ಬೋದು ಅನ್ನೋದನ್ನ ಎಳವೆಯಲ್ಲಿ ಅದನ್ನ ತರುವ ಪ್ರಯತ್ನವನ್ನು ಮಾಡಿದ್ದೇವೆ. ಅದು ತುಂಬಾ ಸಾಂಕೇತಿಕವಾದ ತುಂಬಾ ಮರ್ಮಾರ್ಥಗಳಿವೆ ಅದರಲ್ಲಿ. ಪ್ರತಿ ಆ ಪ್ರಸಂಗಗಳಲ್ಲಿ ನಾವು ಪದ್ಮಗಂಧಿಯಲ್ಲಿ ತಂದಿದ್ದೇವೆ. ಅದಕ್ಕೆ ಅನೇಕ ಪಾರ್ಶ್ವಗಳು, ಅನೇಕ ಮಗ್ಗಲುಗಳು ಸಿಗ್ತಾ ಹೋಗುತ್ತೆ. ಸೂಕ್ಷ್ಮಾವಲೋಕನ ಮಾಡಿದ್ರೆ ಸೂಕ್ಷ್ಮಾವಲೋಕನ ಮಾಡದಿರೆ ಎಷ್ಟೋ ಸಂಗತಿಗಳು ಸುಮ್ಮನೆ ಕಣ್ಣವೇ ಇಕ್ಕಿದ್ರೆ ಕಳೆದು ಹೋಗ್ಬಿಡ್ಬೋದು. ಹಾಗಾಗಿ ಅದು ಕಣ್ಣವೇ ಇಕ್ಕದೆ ಬಿಟ್ಟು ಕಣ್ಣಿಂದ ನೋಡ್ತಲೇ ಹೋದಾಗ ಸಿಗ್ಬೋದಂತ ಅಷ್ಟು ಜ್ಞಾನ ಬೋಧೆ ಇದೆಯಲ್ಲ, ಅದು ಕೇವಲ ಜ್ಞಾನಕ್ಕಷ್ಟೇ ಸೀಮಿತವಾ ಅಲ್ಲ. ರಂಜನೆ ಇದೆಯಾ, ಬಹಳ ಇದೆ.
ಯಾವುದನ್ನ ನಾವು ಇವಾಗ ಗುಣಮಟ್ಟ ಅಂತ ಕರಿತಿದ್ವಿ, ಗುಣವನ್ನೇ ಮಟ್ಟ ಹಾಕೊಳ್ಳುವಂತ ಕೆಲಸ ಮಾಡ್ತಿದ್ವಿ, ಅಂಥವೆಲ್ಲವನ್ನು ಪಕ್ಕಕ್ಕಿರಿಸಿ ನಿಜವಾದ ಅರ್ಥದಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತ ಅಂದ್ರೆ ದೃಶ್ಯ ಮಾಧ್ಯಮದ ಸದ್ಬಳಕೆ ಮಾಡ್ಕೊಳ್ಳೋ ಮುಖಾಂತರ ಪದ್ಮದ ಕುರಿತಾಗಿ ಬಹಳ ಹಿಂದಿನಿಂದಲೂ ಈಗ ಆಧುನಿಕರ ವರವಿಗೆ ಯಾಕೆ ಮನೆ ಮುಂದೆ ಒಂದು ರಂಗವಲ್ಲಿ ಅಥವಾ ಭೂಲಂಕರಣ ಮಾಡದೆ ಇಟ್ಕೊಳ್ತಾರೆ, ಅಥವಾ ಯಾವುದೋ ಒಂದು ಲಾರಿ ಹೋಗ್ತಿದೆ, ವಾಹನ ಹೋಗಿ ಅದ್ರ ಹಿಂದೆ ಒಂದು ಕಮಲ ಹಾಕೊಳ್ತಾರೆ, ಕಿಟಕಿ ಏನೋ ಒಂದು ಸರಳ ಮಾಡಿದ್ರೆ ಆ ಸರಳಲ್ಲಿ ಒಂದು ಕಮಲ ಮೂಡಿಸ್ತಾರೆ. ಇದೆಲ್ಲ ಏನು ಅಂತ ಹುಡುಕಾಟ ಮಾಡಿದಾಗ ಸಿಗ್ಬೋದಂತ ಅಷ್ಟು ಬಹಳ ಒಳ್ಳೆಯ ಸಂಗತಿಗಳನ್ನೆಲ್ಲ ನಮ್ಮ ಪದ್ಮ ನಮ್ಮ ಬದುಕಿನಾದ್ಯಂತದ ಸಂಗಾತಿ. ಹಾಗಾಗಿ ಸಂಗಾತಿಯನ್ನಾಗಿಸಿ ಇಷ್ಟು ದೂರ ನಡೆದಿದ್ದೀವಿ, ಅದನ್ನು ಸ್ವಲ್ಪ ಇತರರಿಗೂ ಹಂಚಿಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ವಿದುಷಿಯವರು ಇದನ್ನ ಪಟ್ಟು ಹಿಡಿದು ಮಾಡಲೇಬೇಕು ಅಂತ ಹಠ ತೊಟ್ಟದ ಮೇಲೆ ನಮಗೂ ಅದಕ್ಕೆ ಕಸುವು ಸಿಕ್ಕ ಹಾಗಾಯ್ತು. ಯಾವ್ಯಾವುದೋ ಕಸ ಮಾಡ್ತಿರ್ತೀವಿ, ಅದರಲ್ಲಿ ಕಸುವು ಇರುವಂತ ಈ ಕೆಲಸವನ್ನು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು ಪದ್ಮಗಂಧಿ ಆಯ್ತು. ಕಸುವು ರಸಾನೂ ಇರುವಂಥದ್ದು. ಹೌದು ಹೌದು. ಅಂದ್ರೆ ಟ್ರೇಲರ್ ನೋಡಿದಾಗ ಇಡೀ ಚಿತ್ರೀಕರಣ ಆಗಿರಬಹುದು, ಪಾತ್ರಗಳ ಆಯ್ಕೆ ಆಗಿರ್ಬಹುದು, ಎಷ್ಟು ಸೂಕ್ತ ಅಂತ ಬರೀ ಟ್ರೇಲರ್ ನೋಡಿದಾಗ್ಲೇ ಅರ್ಥ ಆಗುತ್ತೆ. ಸರಳ ಇಂಥ ಪಾತ್ರಗಳಿಗೆ ಅಂದ್ರೆ ಇಂಥ ಒಂದು ಪಾತ್ರಗಳಿಗೆ ಇವರೇ ಇರಬೇಕು ಅನ್ನೋಂಥ ನೋಡಿದ ಕೂಡಲೇ ಅಷ್ಟು ಒಪ್ಪುವಂಥದ್ದು. ಹೇಗೆ ಇದು ಪಾತ್ರಗಳ ಆಯ್ಕೆ ಹೇಗೆ ಸರ್? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.